ಕನ್ನಡ ಪುಸ್ತಕ ಪರಿಚಯ ವಾಚನ ಮಾಲಿಕೆ 2. ಮೊದಲಿಗೆ ರಸಪ್ರಶ್ನೆ. ರಸಪ್ರಶ್ನೆ 1. ಮೊದಲ ಪ್ರಶ್ನೆ ಕನ್ನಡ ಪುಸ್ತಕ ಪರಿಚಯ 1ರಿಂದ. ಬರ್ಮಾ ದೇಶದ ಯಾವ ರಾಜನಿಗೆ ಈ ಕಥೆ ಸಂಬಂಧಪಟ್ಟಿದೆ? ಎರಡನೇ ಪ್ರಶ್ನೆ ಕನ್ನಡ ಪುಸ್ತಕ ಪರಿಚಯ 8ರಿಂದ. ಈ ಪುಸ್ತಕದಲ್ಲಿ ಬರುವ ಒಂದು ಮುಖ್ಯ ಪಾತ್ರ ಯಾವ ರೋಗದಿಂದ ಬಳಲುತ್ತಿರುತ್ತಾನೆ? ಮೂರನೇ ಪ್ರಶ್ನೆ ಕನ್ನಡ ಪುಸ್ತಕ ಪರಿಚಯ 3ರಿಂದ. ವಾಸ್ತವತೆಯ ದರ್ಶನ ಮಾಡಿಸುವಂತಹ ಈ ಕಥಾ ಸಂಕಲನವನ್ನು ಬರೆದವರು ಯಾರು? ವಿಜೇತರನ್ನು ತಿಂಗಳ ಕೊನೆಯ ಕಂತಿನಲ್ಲಿ ಘೋಷಿಸಲಾಗುತ್ತದೆ. ಈ ರಸಪ್ರಶ್ನೆಯ ಪ್ರಾಯೋಜಕರು ಮೈಲ್ಯಾಂಗ್ ಕನ್ನಡ ಆ್ಯಪ್. ಮಾಲಿಕೆ 2, ಪುಸ್ತಕ ಪರಿಚಯ 10. ತಿಂಗಳ ವಿಶೇಷ ಕಥಾ ಸಂಕಲನ. ಪುಸ್ತಕದ ಹೆಸರು ಅಕಥಾ ಕಥಾ. ಲೇಖಕರು ಕೇಶವ ಮಳಗಿ. ಅಭಿಪ್ರಾಯ ರಾಜು ಹಗ್ಗದ. ಓದುತ್ತಿರುವವರು ರಮೇಶ್ ಥಳಿ. ಗ್ರಾಮೀಣ ಭಾಷೆಯ ಸೊಗಡಿನಲ್ಲಿ ಸುಂದರವಾಗಿ ರೂಪುಗೊಂಡ ಕಥೆಗಳು ಉತ್ತರ ಕರ್ನಾಟಕದ ಜವಾರಿ ಭಾಷೆಯ ಬಳಕೆ ಓದುಗರನ್ನು ಖುಷಿಪಡಿಸುತ್ತದೆ. ಇಂದಿನ ಬಹಳಷ್ಟು ಬರಹಗಾರರಲ್ಲಿ ತಾವು ಬೆಳೆದ ಹಳ್ಳಿ ಸೊಗಡಿನ ಆಡು ಭಾಷೆಯನ್ನು ಮರೆತು ಮುನ್ನಡೆಯುವ ಕಾಲಘಟ್ಟದಲ್ಲಿ 3 ದಶಕಗಳ ಕಾಲ ಕಥಾಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಕಥೆಗಳನ್ನು ಹೇಳುವ ಮೂಲಕ ಗುರುತಿಸಿಕೊಂಡ ಲೇಖಕರು ತಮ್ಮ ಬದುಕಿನ ಬಹುಭಾಗ ಕಳೆದ ಆ ದಿನಗಳ ಆ ಪ್ರದೇಶ ಭಾಷೆಯನ್ನು ತಮ್ಮ ಎಲ್ಲ ಕಥೆಗಳಲ್ಲೂ ಚೆನ್ನಾಗಿ ಬಳಸಿದ್ದಾರೆ. ಆ ಭಾಷಾ ಶೈಲಿ ಓದುಗರಿಗೆ ಖುಷಿ ಕೊಡುತ್ತದೆ. ಎಲ್ಲೋ ಕೇಳಿದ ಶಬ್ದಗಳು ನಮ್ಮ ಮುಂದೆಯೇ ನಮ್ಮ ಬಾಲ್ಯದ ದಿನಗಳ ಸಂಭಾಷಣೆ ನಡೆದಂತೆ ಕಂಡವು. ಕಥೆಗಳು ಒಂದಕ್ಕೊಂದು ವಿಭಿನ್ನ ಮಾದರಿಯಲ್ಲಿದ್ದು ಬದುಕಿನ ಬೇರೆ ಬೇರೆ ವಿಷಯಗಳ ಕುರಿತಾಗಿದ್ದು ಓದುಗರನ್ನು ಆವರಿಸಿಕೊಳ್ಳುತ್ತವೆ. ಅತಿಲೋಕ ಸುಂದರಿ, ಬಾರೋಗೀಜಗ, ನೀಲಿ ಆಕಾಶದ ಹಣ್ಣು, ಹೊಳೆಯ ಬದಿಯ ಬೆಳಗು ನನಗೆ ತುಂಬ ಇಷ್ಟವಾದ ಕಥೆಗಳು. ಇನ್ನುಳಿದಂತೆ ಎಲ್ಲ ಕಥೆಗಳು ಬಗೆ ಬಗೆಯ ಭಾವ ಹೊತ್ತು ನಿಂತಿವೆ. ಅಕಥಾ ಕಥಾ. ಕಥಾನಾಯಕ ಪ್ರಮೋದನಲ್ಲಾದ ಬದಲಾವಣೆ ನಮ್ಮಲ್ಲೂ ಆಗಬೇಕು. ಸಾಮಾನ್ಯನೊಬ್ಬ ಸಾಧುವಾದ ಕಥೆ. ಕ್ರೂರತೆಯ ಮನದಲ್ಲಿ ಅಧ್ಯಾತ್ಮದ ಬೆಳಕು ಮಿಂಚಿದ ಕಥೆ. ಆಧ್ಯಾತ್ಮದ ನೆಪದಲ್ಲಿ ನಡೆಯುವ ಹಣಗಳಿಕೆಗೆ ಅವಕಾಶ ನೀಡದ ಕಥಾನಾಯಕ ಇಷ್ಟವಾಗುತ್ತಾನೆ. ಮನುಷ್ಯನೆದೆಯಾಳದ ಸ್ವಾಭಿಮಾನ ಎಲ್ಲರಲ್ಲೂ ಇರುತ್ತೆ. ಅದು ಸನ್ಯಾಸಿಯಲ್ಲೂ ಇದೆ, ಬಡತನದಲ್ಲಿ ಬದುಕುವ ವ್ಯಕ್ತಿಯಲ್ಲೂ ಇದೆ. ಆದರೆ ಅದನ್ನು ಅನುಸರಿಸುವುದು ಮಾತ್ರ ನಮ್ಮ ಮನಸ್ಸಿನ ನಿರ್ಧಾರದಲ್ಲಿದೆ ಎನ್ನುವ ಕಥಾಸಾಲುಗಳು ಇಷ್ಟವಾದವು. ಲೌಕಿಕ ಬದುಕಿನ ಅಡಿಪಾಯದಲ್ಲಿ ಅಲೌಕಿಕ ಬದುಕಿನ ಗೋಪುರವೋ, ಅಲೌಕಿಕ ಬದುಕಿನ ಅಂತರಾಳದಲ್ಲಿ ಲೌಕಿಕ ಬದುಕೋ, ಲೌಕಿಕ ಅಲೌಕಿಕ ಜೀವನದ ಸಮಾಗಮದ ಬದುಕು ಕಂಡ ಕಥಾನಾಯಕನ ಬದುಕು. ಅತಿಲೋಕ ಸುಂದರಿ. ತಾಯ್ತನದ ಮುಂದೆ ಎಲ್ಲ ಕ್ರೂರತೆಯನ್ನು ಮರೆಯುವ ಜೀವಗಳಲ್ಲಿ ಹೆಣ್ಣೆ ಶ್ರೇಷ್ಠಳೆನಿಸುತ್ತಾಳೆ. ತನ್ನ ಗಂಡನ ಎಲ್ಲ ಕ್ರೌರ್ಯಗಳನ್ನು ಮರೆತು ಮಗುವಿನ ನಗುವಲ್ಲಿ ಹೊಸ ಬದುಕಿನ ಕನಸು ಕಾಣುತ್ತಾಳೆ. ಕಥೆಯ ಮಂಗಮ್ಮ ಬದಲಾದ ಪರಿ ಅಂತಹುದೇ ಆಗಿದೆ. ರಾಕ್ಷಸ ಪ್ರವೃತ್ತಿಯ ಮುಠಾಮೇಸ್ತ್ರಿಯಂತಹ ಕ್ರೌರ್ಯಯುತ ಬದುಕು ಸಾಗಿಸುವ ಗಂಡಸರು ಇಂದಿನ ಸಮಾಜದಲ್ಲೂ ಹೇರಳವಾಗಿ ಸಿಗುತ್ತಾರೆ. ಆದರೂ ಕ್ರೌರ್ಯವನ್ನು ಮರೆತ ಮುಠಾಮೇಸ್ತ್ರಿ ಮಗಳ ಕಂಡು ಬದಲಾಗುವ ಪರಿ ನಿಜಕ್ಕೂ ಬೆರಗು ಮೂಡಿಸುವಂತಹುದು. ವೈಶಾಖದ ದಿನಗಳು. ಹಳೆಯ ಸಂಪ್ರದಾಯದ ಜೊತೆಗೆ ಹೊಸತನವನ್ನು ಅಪ್ಪಿಕೊಳ್ಳುವ ಧಾವಂತದಲ್ಲಿ ಹಿರಿಯ ಜೀವಗಳನ್ನು ಸಮಾಧಾನಿಸದೆ ತಮ್ಮ ಹಠವನ್ನೇ ಸಾಧಿಸುವ ನವಯುಗದ ಪೀಳಿಗೆಯವರು ಓದಬೇಕಾದ ಕಥೆ. ಕೌಟುಂಬಿಕ ಸಂಪ್ರದಾಯಗಳನ್ನು ಪಾಲಿಸದೆ ಗಾಳಿಗೆ ತೂರಿ ನಡೆಯುವ ಮಕ್ಕಳನ್ನು ಕಂಡು ಮರುಗಬೇಕೋ ಅಥವಾ ಹೊಸತನದ ನೆಲೆಯಲ್ಲಿ ಬದುಕಲು ಬಿಡಬೇಕೋ ಎನ್ನುವ ಗೊಂದಲದಲ್ಲಿಯೇ ಹಿರಿಯರು ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತೆ ಎರಡರಿಂದಲೂ ರೂಪುಗೊಳ್ಳುವ ಹೊಸತನದ ಹೊಳಪನ್ನು ಖುಷಿಯಿಂದ ನೋಡುವ ಬಗೆ ಹೊಸತಲ್ಲ. ಅದು ಆಯಾ ಕಾಲಘಟ್ಟದ ಬದಲಾಗುವ ಬದುಕಿನ ಲಕ್ಷಣಗಳು. ಅದು ಎಲ್ಲರಲ್ಲೂ ಇರಬೇಕಾದದ್ದೇ. ಕಥಾನಾಯಕನ ತಂದೆಯ ಮಾತುಗಳು ಅಂತರಾಳ ಇದನ್ನೇ ಹೇಳುತ್ತವೆ. ಮಗ ಖುಷಿಯಿಂದ ಕುಣಿದಾಡುತ್ತಾನೆ. ಕಥೆಗಾರನ ಕಥನ ಕ್ರಮ. ಕಥೆಗಾರರು ಕಥೆಗಳನ್ನು ಬರೆಯುವ ಬಗೆ, ಅವುಗಳು ರೂಪುಗೊಳ್ಳುವ ವಿಧಾನಗಳು, ಬದಲಾದ ಕಾಲಘಟ್ಟದಲ್ಲಿ ಕಥೆಗಳ ಮಹತ್ವ, ಕಥೆಗಾರ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು, ಕಾಡಿದ ಕಥೆಗಳು ಬರೆದು ಮುಗಿಸಿದಾಗ ಕಾಡುವ ಖಾಲಿತನ, ಮತ್ತೊಂದು ಕಥೆ ರೂಪುಗೊಳ್ಳುವವರೆಗೆ ಹೊಸತನಕ್ಕೆ ಕಾಯುವ ಕ್ರಿಯೆ, ಹೀಗೆ ಬಹಳಷ್ಟು ಕಥೆಗಾರರಾದ ಲೇಖಕರು ತಮ್ಮ ಕಥನ ಕ್ರಮದ ಕುರಿತು ಸೊಗಸಾಗಿ ವಿವರಿಸಿದ್ದಾರೆ. ಎಲ್ಲ ಕಥೆಗಳು ಓದುಗರನ್ನು ಬಹಳ ಸಮಯದವರೆಗೂ ಕಾಡುತ್ತವೆ. ನಮ್ಮೊಳಗೆ ನಮ್ಮನ್ನು ಅಲ್ಲಾಡಿಸುತ್ತವೆ.
ಕಥಾಸಂಕಲನ ಮುಗಿದ ನಂತರ ಬಹಳಷ್ಟು ಪಾತ್ರಗಳು ಪದೇ ಪದೇ ಏನನ್ನೋ ಹೇಳಿದಂತೆ ಆಗಾಗ ಮರುಕಳಿಸುತ್ತಲೇ ಇವೆ. ಒಂದೊಳ್ಳೆ ಕಥಾಸಂಕಲನ ಓದಿದ ಖುಷಿ ಮಾತ್ರ ಸದಾ ನನಗೆ. ನೀವು ಓದಿ ಖುಷಿಪಡಿ, ಓದಿಸಿ ಆನಂದಿಸಿ. ಧನ್ಯವಾದಗಳು.